ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾ ಶೆಟ್ಟಿ ಬ್ಲಾಗ್ಸ್. ಶುಭೋದಯ ಎಲ್ಲರಿಗೂ. ಇವತ್ತು ನಾನು ನನ್ನ ಮಗಳ ಜೊತೆ ಹೇಗಿರ್ತೀನಿ, ಡೈಲಿ ರೊಟೀನ್ ಹೇಗಿರುತ್ತೆ, ನಮ್ಮ ಮನೆಯವರೆಲ್ಲ ಇವಳ ಜೊತೆ ಹೇಗಿರ್ತಾರೆ ಅಂತ ಈ ವ್ಲಾಗಲ್ಲಿದೆ, ನೋಡ್ಕೊಂಡು ಬನ್ನಿ. ದಿನ ಬೆಳಗ್ಗೆ ಅವಳೇ ನಮ್ಮನ್ನು ಎದೊಳಿಸೋದು. ಯಾವಾಗ್ಲೂ 6:36ಗೆಲ್ಲ ಎದ್ಬಿಟ್ಟಿರ್ತಾಳೆ. ಅವಳು ಅಳೋದಕ್ಕೆ ನಾವು ಎದೊಳ್ಳೇಬೇಕು ಅನ್ನೋ ಥರ ಆಗ್ಬಿಡುತ್ತೆ. ನಾವು ಅವಾಗ ಎದ್ದು ಅವಳನ್ನ ಆಟ ಆಡಿಸಿ ಮಾತಾಡಿಸಿ ಬಿಸಿಲು ತೋರಿಸೋಣ ಅಂತ ಇಲ್ಲಿ ಹಾಲಲ್ಲಿ ಹಾಕ್ಕೊಂಡು ಅವಳನ್ನ ಬಿಸಿಲಲ್ಲಿ ಮಾತಾಡಿಸ್ತಾ ಇರ್ತೀವಿ. ಆಮೇಲೆ ನಮ್ಮಮ್ಮ ನನಗೆ ಹಾಲು ಕಾಯಿಸ್ಕೊಬಂದು ಕೊಟ್ಟರು. ಅವರು ಹಾಗೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಆಮೇಲೆ ನಾನು ಅವಳಿಗೆ ಎಲ್ಲರೂ ಮಾತಾಡಿಸಿ ಎಲ್ಲರೂ ಆಟ ಆಡಿಸಾದ್ಮೇಲೆ ಅವಳಿಗೆ ದಿನ ಎಕ್ಸಸೈಸ್ ಮಾಡಿಸ್ತೀನಿ. ನಾನು ಕೈ ಕಾಲೆಲ್ಲ ಮೂಮೆಂಟ್ಸ್ ಮಾಡಿಸ್ತಾ ಇರ್ತೀನಿ. ಅವಳ ಎಕ್ಸಸೈಸ್ ಮಾಡಬೇಕಾದ್ರೆ ಅವಳಿಗೆ ಎಕ್ಸಸೈಸ್ ಮಾಡಿಸಿದ್ರೇ ಖುಷಿ ಆಗ್ತಾ ಇರುತ್ತೆ ಅವಳಿಗೆ. 1 2 3 ಅವಳು ನಗೋದು ನೋಡಿ ನಮಗೂ ಖುಷಿ ಆಗುತ್ತೆ. ದಿನ ಬೆಳಗ್ಗೆ ಅವಳು ನಗ್ನಗ್ತಾನೆ ಎದೊಳಿಸ್ತಾಳೆ. ಒಂದೊಂದ್ಸಲ ಅಳ್ತಾಳೆ, ಒಂದೊಂದ್ಸಲ ನಗ್ನಗ್ತಾ ಎದೊಳಿಸ್ತಾಳೆ. ಒಂಥರ ಚೆನ್ನಾಗಿದೆ. ಹೇಳ್ಬರ್ತಾನೆ ಕಕ್ಕ ಮಾಡ್ತೀನಿ ಅಂತ. ಇದೆಲ್ಲ ಆದಮೇಲೆ ಅವಳಿಗೆ D3 ಹಾಕ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ನನಗಿದು ಫಸ್ಟ್ ಟೈಮ್ ಅಲ್ವಾ, ನನಗೆ ಗೊತ್ತಿರಲಿಲ್ಲ D3 ಹೇಗೆ ಹಾಕ್ತಾರೆ ಅನ್ನೋದ್ರಲ್ಲಿ ನನಗೆ ಗೊತ್ತೇ ಇಲ್ಲ. ಫಸ್ಟ್ ಟೈಮ್ ಅವರು 1 ml ಹಾಕಬೇಕು ಅಂತ ಹೇಳಿದರು. ನಾನು 1 ml ಅಂದರೆ 0.1 ಅಷ್ಟೇ ಹಾಕ್ತಾಯಿದ್ದೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಯಾಕೋ ಡೌಟ್ ಹೊಡಿತು. ನಾನು ಹಿಂಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಕ್ರೋಲ್ ಮಾಡ್ತಾ 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 ನನಗೆ ಯಾಕೋ ಡೌಟ್ ಹೊಡಿತು. 1 ml ಇವ್ರು ಏನಕ್ಕೆ ಇಷ್ಟೊಂದು ಹಾಕ್ತಾಯಿದ್ರು, 1 ಟ್ಯೂಬ್ ಫುಲ್ ಹಾಕ್ತಾಯಿದ್ದಾರೆ ಅಂತಂದ್ಬಿಟ್ಟು ನಾನು ನಮ್ಮ ಅಕ್ಕಂಗೆ ಫೋನ್ ಮಾಡಿ ಕೇಳಿದೆ. ಆವಾಗ ಅವಳು ಹೇಳಿದ್ಲು 1 ml ಹಾಕಬೇಕು, ಫುಲ್ಲು ಹಾಕಬೇಕು ಅಂತ. ಹೌದಾ ಅಂತ ಆವಾಗ ನಾನು ಟ್ಯೂಬಲ್ಲಿ ಎಂಡಿಂಗಲ್ಲಿ ಹೋಗಿ ನೋಡಿದ್ರೆ 1 ml ಅಂತ ಇತ್ತು. ಅಯ್ಯೋ ಅಂತ ಆವಾಗಿಂದ ನಾನು 1 ml ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ಒಂದು 3-4 ಡೇಸ್ ಅನಿಸುತ್ತೆ ಆವಾಗ ನಾನು 0.1 ml ಹಾಕಿದ್ದೀನಿ. ಅದೆಲ್ಲ ಆದಮೇಲೆ ನಾನು ಬಾದಾಮಿನ ನೈಟೇ ಒಂದು 4-5 ನೆನೆಸಿಟ್ಟಿರ್ತೀನಿ. ಅದರಲ್ಲಿ ಒಂದನ್ನು ಸಿಪ್ಪೆ ಬಿಡಿಸ್ಕೊಂಡು ಮತ್ತು ಬ್ರೆಸ್ಟ್ ಮಿಲ್ಕ್ ಜೊತೆ ಅದನ್ನು ಈ ಥರ ತೇಯಬೇಕು. ಸಾಫ್ಟಾಗಿ ತೇಯ್ಕೊಂಡು ಇನ್ನೊಂದಕ್ಕೆ ಹಾಕ್ಕೊತೀನಿ. ಫುಲ್ಲು ಸಾಫ್ಟಾಗಿ ತೇಯ್ತೀನಿ. ಅದಾದಮೇಲೆ ಎಲ್ಲ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫುಲ್ಲು ಸಾಫ್ಟಾಗಿರಬೇಕು. ಅದು ನೀರು ಥರನೇ ಇರುತ್ತೆ, ಆ ಥರ ಸಾಫ್ಟಾಗಿ ಮತ್ತು ಅದನ್ನು ಅವಳಿಗೆ ಕುಡಿಸ್ತೀನಿ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲೆ ಕುಡಿಸಿದ್ರೆ ಬೆಸ್ಟ್. ಖಾಲಿ ಹೊಟ್ಟೆಲೆ ಕುಡಿಸ್ತೀನಿ ನಾನು. ಆದರೆ ಇವತ್ತು ಬೈ ಮಿಸ್ಟೇಕಾಗಿ ಫಸ್ಟ್ D3 ಹಾಕ್ಬಿಟ್ಟೆ, ಮರ್ತೋಗ್ಬಿಡ್ತೀನಿ D3 ಹಾಕೋದನ್ನ ಅಂದ್ಬಿಟ್ಟು ಅದನ್ನು ಹಾಕ್ಬಿಟ್ಟೆ. ಆಮೇಲೆ ಇದನ್ನು ಕುಡಿಸ್ದೆ. ಅದು ಸ್ವಲ್ಪ ಹೊತ್ತು ಆದಮೇಲೆ ಕುಡಿಸಿದ್ದೀನಿ. ಅದಂತೂ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಚಪ್ಪಿಸ್ಕೊಂಡು ಕುಡಿತಾಳೆ. ಅದು ಕುಡಿದ್ಮೇಲೆ ಬೆಳಗ್ಗೆ ಬೇಗನೆ ಎದ್ದಿರ್ತಾಳಲ್ಲ, ಮಲ್ಕೊಂಡ್ಬಿಡ್ತಾಳೆ. ಅದಕ್ಕೆ ನಮ್ಮಮ್ಮ ತಟ್ಟಿ ಮಲಗಿಸಿದ್ರು. ಅವಳು ಮಲ್ಕೊಂಡಿದ್ನು ಆದಮೇಲೆ ನನಗೆ ಹೊಟ್ಟೆ ಹಸಿತಿತ್ತು ಲೈಟಾಗಿ ಅಂದ್ಬಿಟ್ಟು ಗಂಜಿ ಮಾಡ್ಕೊಂಡು ಕುಡಿದ್ಬಿಟ್ಟು ಟಿಫನ್ ಮಾಡಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದರೆ ಫುಲ್ಲು ಬಟ್ಟೆಗಳಿತ್ತು, ಎಲ್ಲ ಮಡ್ಚಿಕ್ಬಿಡೋಣ ಬೇಗ ಅಂದ್ಬಿಟ್ಟು ಅವಳ ಜೊತೆ ಆಟ ಆಡ್ಕೊಂಡು ಹಂಗೆ ಬಟ್ಟೆ ಎಲ್ಲ ಮಡ್ಚಿಕ್ಕೊಂಡೆ. ಇನ್ನೊಂದು ಏನಪ್ಪ ಅಂದರೆ, ನಾವು ನಾರ್ಮಲ್ ನೆಲದ ಮೇಲೆ ಇಕ್ತೀವಲ್ಲ ಆ ಥರ ತೊಟ್ಲನ್ನ ಇಸ್ಕೊಂಡಿದ್ವಿ ನಮ್ಮ ಚಿಕ್ಕಮ್ಮ ಮನೆಯಿಂದ. ಆದರೆ ಅವಳು ಅದ್ರ ಮೇಲೆ ಮಲಗ್ತಾನೆ ಇರಲಿಲ್ಲ. ನಾವು ಏನು ಮಾಡೋದು ಅಂದ್ಬಿಟ್ಟು ನಾನು ಒಂದು ಸಲ ಇದನ್ನು ಬುಕ್ ಮಾಡಿದೆ. ಈ ತೊಟ್ಲನ್ನ ಅವಳು ಮಲಗಿದ್ಲಲ್ಲ ಆ ತೊಟ್ಲು ಬುಕ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ಅಂದರೆ ಅವಳಿಗೆ ನಿದ್ದೆ ಬರ್ತಾಯಿದೆ, ಅವಳು ಅಳ್ತಾ ಇದ್ದಾಳೆ ಅಂತ ತೊಟ್ಲಲ್ಲಿ ಹಾಕ್ಬಿಟ್ಟು 1-2 ಸಲ ತೂಗಿದ್ರೆ ಸಾಕು, ಆಗಲೇ ನಿದ್ದೆಗೆ ಹೋಗ್ಬಿಟ್ಟಿರ್ತಾಳೆ. ಒಂದೊಂದು ಸಲ ಹಂಗೆ ತೊಟ್ಲಲ್ಲಿ ಮಲಗಿಸ್ಬಿಟ್ಟು ಸುಮ್ಮನೆ ಆದರೆ ಸಾಕು, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊತಾ ಇರೋ ಸಾಕು, ಅವಳು ಮಲ್ಕೊಂಡ್ಬಿಡ್ತಾಳೆ. ಅವಳಿಗೆ ಫುಲ್ ಕಂಫರ್ಟಬಲ್ ಆಗಿದೆ. ಮತ್ತು ಈ ಕ್ಲಾತು ಸಕ್ಕದಾಗಿದೆ ಆ ತೊಟ್ಲಂತೂ.
ಮಸ್ಟ್ ಬೈ ಅಂತಲೇ ಹೇಳ್ಬೋದು. ನಾನು ತೊಗೊಂಡಿದ್ದಕ್ಕಂತೂ ನನಗೆ ತುಂಬಾ ಖುಷಿ ಆಯ್ತು ಅದನ್ನು ತೊಗೊಂಡು ಅವಳು ಆರಾಮಾಗಿ ಮಲ್ಕೋತಿದ್ದಾಳೆ ಅಂದರೆ ನಂಗೆ ತುಂಬಾ ಖುಷಿ. ವರ್ತ್ ತೊಗೊಂಡಿದ್ದಕ್ಕೂ ಚೆನ್ನಾಗಿದೆ. ಇದನ್ನು ನಾನು ನನ್ನ ಫ್ರೆಂಡಿಗೂ ಸಜೆಸ್ಟ್ ಮಾಡಿದ್ದೆ, ಅವಳು ತೊಗೊಂಡ್ಳು, ಅವಳಿಗೂ ಸೇಮ್ ಫೀಲಿಂಗ್ ಆಗ್ತಾಯಿದೆ. ಅವಳ ಮಗನೂ ಬೇಗ ತೊಟ್ಲಲ್ಲಿ ಹಾಕಿ 1-2 ಸಲ ತೂಗಿದ್ರೆ ಮಲ್ಕೊಬಿಡ್ತಾನೆ, ಚೆನ್ನಾಗಿ ನಿದ್ದೆ ಮಾಡ್ತಾನಂತೆ. ನನ್ನ ಮಗಳು ತೊಟ್ಲಲ್ಲಿ ಮಲ್ಕೊಂಡೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ನಮ್ಮ ಮನೇಲಿ ಸೀರೆ ಕಟ್ಬಿಟ್ಟು ಮಲಗ್ಸೋಣ ಅಂದರೂ ಇಲ್ಲೆಲ್ಲೂ ಜಾಗನೂ ಇಲ್ಲ. ಅದಕ್ಕೋಸ್ಕರ ಇದನ್ನು ಬೈ ಮಾಡಿದೆ. ಸಕ್ಕತ್ತಾಗಿದೆ. ಎಷ್ಟು ಜಸ್ಟ್ 1000 ರೂಪೀಸ್ ಅಷ್ಟೇ ಇದು. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಬಿಟ್ಟು ಎಲ್ಲನೂ ಎತ್ತಿಕ್ಬಿಟ್ಟು ಅವಳು ಮಲ್ಕೊಳ್ಳೋ ಥರ ಇದ್ಲು. ಅವಳು ಮಲಗಿಸಿ ನಾನು ಮಲ್ಕೊಂಡು ಅಂದ್ರೆ ಅವಳು ನಿದ್ದೆ ಮಾಡಿ ಎದ್ದು ಕಾಫಿ ಮಾಡ್ಕೊಂಡು ಕುಡಿದು ನಮ್ಮ ಅಮ್ಮಂಗೂ ಕಾಫಿ ಮಾಡ್ಕೊಂಡು ಕೊಟ್ಟೆ. ಕಾಫಿ ಕುಡಿದ್ಮೇಲೆ ಅವಳು ಎದ್ಲು. ಅವಳನ್ನ ಎತ್ಕೊಂಡು ನಮ್ಮ ನಾನಿಬ್ಬರು ಆಟ ಆಡಿಸ್ತಾ ಇದ್ವಿ. ಮಕ್ಕ ಹೊಡ್ಕೊಂಬಿಟ್ಟಿಯ ನಿಧಾನಕ್ಕೆ ಟಪ್ ಅಂತ ಹಾಕ್ಬಿಟ್ಟಿ, ಆಮೇಲೆ ಮೂಗು ಮುಗಿದು ಎಲ್ಲ ಹೊಡ್ಕೊತದೆ. ಹೆಂಗಾಡ್ತದೆ ನೋಡ್ಬೇಕು. ನಿದ್ದೆ ಬರ್ತೈತಿ ಇನ್ನ ಅನ್ಸುತ್ತೆ. ಅದಾದ್ಮೇಲೆ ಅಮ್ಮ ರೊಟ್ಟಿ ಮಾಡ್ಕೊಂಡು ಕೊಟ್ಟರು, ತಿಂದೆ. ಉಪ್ಸಾರು ಖಾರ ಜೊತೆ ಇನ್ನೂ ಸಕ್ಕದಾಗಿರುತ್ತೆ ರೊಟ್ಟಿ ಉಪ್ಸಾರು ಖಾರ ಅಂದರೆ. ಸೀತಾರಾಮ ಜಯ ಜಯ ರಾಮ, ಸೀತಾರಾಮ ರಘುರಾಮ, ಸೀತಾರಾಮ ಜಯ ಜಯ ರಾಮ, ಸೀತಾರಾಮ ರಾಮ 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 ರಘುರಾಮ, ರಾಮ 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 ಸೀತಾರಾಮ, ಜಯ ಜಯ ರಾಮ ಜಯ ಜಯ ರಾಮ ರಘುರಾಮ, ಜಯ ಜಯ ರಾಮ ಸೀತಾರಾಮ, ರಾಮ 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 ಜಯ ರಾಮ, ರಾಮ 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 ಸೀತಾರಾಮ, ರಾಮ 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 ರಘುರಾಮ, ರಾಮ 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 ಸೀತಾರಾಮ, ಜಯ ಜಯ ರಾಮ ಸೀತಾರಾಮ ರಘುರಾಮ, ರಾಮ 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 ಜಯ ರಾಮ, ರಾಮ 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 ಜಯ ರಾಮ, ಸೀತಾರಾಮ ರಘುರಾಮ, ರಘುರಾಮ ರಘುರಾಮ. ಹೋಗಲ್ಲ ನನ್ನ ಬಾಯಿ ಹೋಗುತ್ತೋ, ನಿನ್ನ ಬಾಯಿ ಹಿಹಿ ಏನೋ ಕಿಸಿ ಅದು ಇಲ್ಲ. ರಾಮ 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 ರಘುರಾಮ, ರಾಮ 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 ಸೀತಾರಾಮ. ಇಲ್ಲಿ ಒದಿತಾವಳ ನೋಡು. ರಾಮ 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 ರಘುರಾಮ, ರಾಮ 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 ಸೀತಾರಾಮ, ಸೀತಾರಾಮ ರಘುರಾಮ, ಸೀತಾರಾಮ ರಘುರಾಮ, ರಾಮ 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 ಸೀತಾರಾಮ, ರಾಮ 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 ರಘುರಾಮ, ಸೀತಾರಾಮ ರಘುರಾಮ. ನೀ ಮಾಡಲ ಚಿಪ್ಪಟ ಹಿಂಗೆ ಬಿಡಿ, ಹಿಂಗೆ ಮಾಡಿ, ಹಿಂಗೆ ಮಾಡು, ಹಿಂಗೆ ಮಾಡು, ಹಿಂಗೆ ಮಾಡು, ಮಾಡಿ. ರಾಮ 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 ರಘುರಾಮ, ರಾಮ 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 ಸೀತಾರಾಮ, ರಾಮ 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 ರಘುರಾಮ, ರಾಮ. ಸೊ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಇವಳಂತೂ ತುಂಬಾ ಆ್ಯಕ್ಟಿವ್ ಆಗಿದ್ದಾಳೆ, ಮತ್ತು ನನ್ನ ಕಡೆ ಗಮನ ಕೊಡಿ, ನನ್ನನ್ನು ಮಾತಾಡಿಸಿ ಅಂತ ತುಂಬಾ ಹಠ ಮಾಡ್ತಾಳೆ. ನಾವೇನಾದ್ರು ಮಾತಾಡ್ಸಿಲ್ಲ ಅಂದರೆ ಅಳೋದು ಅದೆಲ್ಲ ಮಾಡ್ತಾಳೆ. ಅವಳು ಅತ್ತಾಗ ನಾವು ಓಡೋಗಬೇಕು ಮಾತಾಡ್ಸೋಕ್ಕೆ, ಆ ಥರ ಮಾಡ್ತಾಳೆ. ಇವಾಗ ನಂದು ನನ್ನ ಮಗಳದು ಸ್ಲೀಪಿಂಗ್ ಟೈಮ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಬೇಬಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನು ಯಾವ ಥರ ವೀಡಿಯೋಸ್ ಮಾಡಲಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಬಾಯ್.